ಲಕ್ನೋ ವಿರುದ್ಧ ಆರ್ಸಿಬಿ ಘೋಷಿಸಿದರು ಹೊಸ ಓಪನರ್. ಆರ್ಸಿಬಿ ತಂಡಕ್ಕೆ ಹೊಸ ಓಪನರ್ ಎಂಟ್ರಿ. ಆರ್ಸಿಬಿ ಲಕ್ನೋ ಮ್ಯಾಚ್ ಅಂದರೆ ಹೈ ವೋಲ್ಟೇಜ್ ಮ್ಯಾಚ್ ಅಂತೂ ಬೆಂಕಿಯಾಗಿರುತ್ತೆ ಗುರು. ಮ್ಯಾಚ್ ಯಾವಾಗ ನಡೆಯುತ್ತೆ ಗೊತ್ತಾ? ಮೇ 8ನೇ ತಾರೀಕು 7:30 PM ಮ್ಯಾಚ್ ಇದೆ. ನಿಮ್ಮ ಮೆಚ್ಚಿನ ಆಟಗಾರ ಫಿಲಿಪ್ ಸಾಲ್ಟ್ ಮತ್ತೆ ಪ್ಲೇಯಿಂಗ್ 11ಗೆ ಎಂಟ್ರಿ ಕೊಡುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ. ದೇವದತ್ ಪಡಿಕ್ಕಲ್ IPL ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ಬೆಥಲ್ ಕೆಳಗಡೆ ಆಡ್ತಾರೆ, ಫಿಲಿಪ್ ಸಾಲ್ಟ್ ಮೇಲ್ಗಡೆ ಆಡ್ತಾರೆ. ಫಿಲಿಪ್ ಸಾಲ್ಟ್ ಜೊತೆಗೆ ವಿರಾಟ್ ಕೊಹ್ಲಿ ಕೂಡ ಓಪನಿಂಗ್ ಬರ್ತಾರೆ. ಆರ್ಸಿಬಿ ತಂಡ ಇವಾಗ ಅನೌನ್ಸ್ ಮಾಡಿದ್ದಾರೆ, ಫಿಲಿಪ್ ಸಾಲ್ಟ್ ಮತ್ತೆ ಎಂಟ್ರಿ ಕೊಡ್ತಾರೆ. ಜ್ವರ ಎಲ್ಲ ಕಡಿಮೆ ಆಗಿದೆ. ಫಿಲಿಪ್ ಸಾಲ್ಟ್ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಡೆಲ್ಲಿ ವಿರುದ್ಧ ಜೇಕಬ್ ಬೆಥಲ್ ಹಾಗೂ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡಿದ್ರು. CSK ವಿರುದ್ಧ ಇವರಿಬ್ಬರು ಮಾಡಿದ್ರು. ಬೆಥಲ್ ಸೂಪರ್ ಆಗಿ ಆಡಿದ್ದಾರೆ. ಇವಾಗ ದೇವದತ್ ಪಡಿಕ್ಕಲ್ ಇಲ್ಲ, ಲೆಫ್ಟ್ ಹ್ಯಾಂಡರ್ ಡೌನ್ ದಿ ಆರ್ಡರ್ ಬಂದರೆ ಚೆನ್ನಾಗಿರುತ್ತೆ. ನಂಬರ್ 3 ನಂಬರ್ 4 ಬೆಥಲ್ ಎಂಟ್ರಿ ಕೊಡ್ತಾರೆ. ಫಿಲಿಪ್ ಸಾಲ್ಟ್ ಓಪನಿಂಗ್ ಆಡ್ತಾರೆ. ರೊಮಾರಿಯೋ ಶೆಪರ್ಡ್, ಟಿಮ್ ಡೇವಿಡ್, ಹೇಸಲ್ವುಡ್ ಬೆಂಕಿಯಾಗಿರುತ್ತೆ ಗುರು. ನಮ್ಮ ಪ್ಲೇಯಿಂಗ್ 11 4 ಫಾರಿನರ್ಸೇ ಪ್ರಾಬ್ಲಮ್ ಇರೋದು RCB ತಂಡಕ್ಕೆ. ಫಿಲಿಪ್ ಸಾಲ್ಟ್ ಬಂದರೆ ಜೇಕಬ್ ಬೆಥಲ್ ಆಚ ಕಡೆ ಹೋಗ್ತಾರ. ವೆಯ್ಟ್ ಆ್ಯಂಡ್ ವಾಚ್. ಲಿಂಗಿಸ್ ನೆಗಡಿ ಜಾಗದಲ್ಲಿ ಹೇಸಲ್ವುಡ್ ಬರಲೇಬೇಕು. ರೊಮಾರಿಯೋ ಶೆಪರ್ಡ್ ಹಾಗೂ ಟಿಮ್ ಡೇವಿಡ್ ಇದ್ದೇ ಇರ್ತಾರೆ. ಇದು RCB ತಂಡದಲ್ಲಿ ಆಗುವ ಬದಲಾವಣೆಗಳು. RCB ತಂಡಕ್ಕೆ ಒಳ್ಳೆ ತಲೆನೋವು. ಫಿಲಿಪ್ ಸಾಲ್ಟ್ ಎಂಟ್ರಿ ಕೊಟ್ಟರೆ ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್ ಓಪನಿಂಗ್ ಮಾಡ್ತಾರೆ. ಬೆಥಲ್ ಕೆಳಗಡೆ ಬರ್ತಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.